ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಜನ ಮುತ್ಯ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದಾರೆ. ಆ ಜನಪ್ರಿಯತೆಯಲ್ಲಿ ಈ ವ್ಯಕ್ತಿ ಕೂಡ ಒಬ್ಬರು. ಯಾವ ಸುದ್ದಿಯನ್ನು ನಾವೀಗ ನೋಡೋದಕ್ಕೆ ಹೊರಟಿದ್ದೀವಲ್ಲ, ಈ ಒಂದು ಸುದ್ದಿಯ ಕಾರಣಕರ್ತ. ಸೊ ಇವರ ಹೆಸರು ಬಂದು ಮಲ್ಲಿಕಾರ್ಜುನ ಮುತ್ಯ. ಮೂಲತಃ ಇವರು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಎನ್ನುವಂತಹ ಗ್ರಾಮದವರು. ಸೊ ಅಲ್ಲೊಂದು ಇವ್ರದ್ದು ಮಠ ಇದೆ. ನೂರಾರು ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಇವರನ್ನ ನಂಬಿದ್ದಾರೆ, ಇವರನ್ನ ಪ್ರೀತಿಸ್ತಿದ್ದಾರೆ, ಇವರನ್ನ ಗೌರವ ಕೊಡ್ತಾ ಇದ್ದಾರೆ. ಸೊ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಾನು ಮೊದಲು ನೋಡಿದಂತಹ ವಿಡಿಯೋಗಳೇನು ಅಂತಂದ್ರೆ, ಕಾಂಪೌಂಡ್ ಹಾರ್ಕೊಂಡು ಓಡುವಂಥದ್ದು. ಸೊ ಮೇ ಬಿ ಇವ್ರಿಗೆ ಸಮಯ ಇಲ್ವೇನೋ, ಸಮಯದ ಅಭಾವದಿಂದ ಈ ರೀತಿ ಆತುರದಿಂದ ಓಡ್ತಾ ಇದ್ದಾರೇನೋ ಅನ್ನುವಂಥದ್ದು. ಅದಕ್ಕೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು. ಸೊ ಇನ್ನೊಂದು ಯಾವುದೋ ಒಂದು ಕಾರ್ನ ಹೋಗ್ತಾ ಇರ್ಬೇಕಾದ್ರೆ ಸೈರನ್ ಹಾಕೊಂಡು ಬರ್ತಿರ್ತಕ್ಕಂಥದ್ದು ಒಂದು ಟೋಲ್ನಲ್ಲಿ. ಸೊ ಈ ರೀತಿಯ ವಿಡಿಯೋಗಳು, ಜೊತೆಗೆ ಇವ್ರನ್ನ ಆಶೀರ್ವಾದ ತಗೊಳಕ್ ಬರ್ತಿರ್ತಕ್ಕಂಥ ಜನಗಳ ವಿಡಿಯೋಗಳಿಗೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ಗಳನ್ನು ಕೊಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನು ಆ್ಯಡ್ ಮಾಡಿ ಆ ಒಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣಕ್ಕೆ ಬಿಟ್ಟಾಗ ಸಹಜವಾಗಿ ಅವು ವೈರಲ್ ಆದಾಗ ನಿಮ್ಮನ್ನು ತಲುಪಿರ್ತವೆ. ಅದೇ ರೀತಿ ನಾನು ಕೂಡ ಈ ವ್ಯಕ್ತಿಯ ಒಂದಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ. ಒಂದಷ್ಟು ಜನ ಆ ಭಾಗದಲ್ಲಿ ಪರಿಚಯಸ್ಥರು ಇರೋದ್ರಿಂದ ವಿಚಾರಿಸಿದಾಗ ಅವರು, ಇಲ್ಲ ಇವರಿಂದ ಈ ರೀತಿ ಒಳ್ಳೆಯದು ಆಗಿರುತ್ತೆ, ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ. ಜನ ಅವರನ್ನು ಅಪ್ಪಾಜಿ ಅಂತಾರೆ, ಮುತ್ಯ ಅಂತಾರೆ. ಮುತ್ಯ ಅಂತಂದರೆ ದೊಡ್ಡವರು, ಹಿರಿಯರು, ಗೌರವಿಸುವಂಥ ಒಂದು ಪದ. ಸೊ ಹಾಗಾಗಿ ಇವರನ್ನ ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಭಾಗದಲ್ಲಿ ಜನ ಅಂತ ಅಲ್ಲಿನ ಜನ ಹೇಳಿದರು. ಓಕೆ, ಅಲ್ಲಿನ ಜನ ಅವರನ್ನು ಪ್ರೀತಿ ಕೊಡ್ತಾರೆ, ಗೌರವ ಕೊಡ್ತಾರೆ, ನಂಬಿದ್ದಾರೆ, ಅದು ಪಕ್ಕಕ್ಕಿಡೋಣ. ಆದರೆ ಕೆಲವೊಮ್ಮೆ ನಮಗೆ ಅರಿವಿದ್ದೋ ಅಥವಾ ಅರಿವಿಲ್ಲದೆಯೇ ಮಾಡುವಂತಹ ಒಂದಷ್ಟು ಚಟುವಟಿಕೆಗಳು ಈ ರೀತಿ ಪ್ರಾಬ್ಲಮ್ ಅನ್ನು ತಂದು ಕೊಡ್ತವೆ ಅನ್ನೋದಕ್ಕೆ ಈಗ ಮಲ್ಲಿಕಾರ್ಜುನ ಮುತ್ಯಾರವರ ಒಂದು ವಿಡಿಯೋ ಸಾಕ್ಷಿಯಾಗಿದೆ. ಸೊ ಮಾಧ್ಯಮಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಪ್ರಾಪ್ತ ಬಾಲಕಿಯ ಜೊತೆಗೆ ಮಲ್ಲಿಕಾರ್ಜುನ ಮುತ್ಯ ಅನುಚಿತ ವರ್ತನೆ ಮಾಡಿದ್ದಾರೆ, ಹಾಗಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಕಾಮೆಂಟ್ಸ್ಗಳು ಯಾವ ವಿಡಿಯೋ ವೈರಲ್ ಆಯ್ತಲ್ಲ ಅದ್ರ ಕೆಳಗಡೆ ಬಂದು, ಸೊ ಆ ಕಾಮೆಂಟ್ಸ್ಗಳು ವೈರಲ್ ಆದಂತಹ ಬೆನ್ನಲ್ಲೆಯೋ ಅಥವಾ ಇದನ್ನು ಗಮನಿಸಿದಂತಹ ಒಂದಷ್ಟು ಆಯೋಗಗಳು ಸೂಚನೆ ನೀಡಿದ ಹಿನ್ನೆಲೆಯಲ್ಲೋ ಸೊ ಮಲ್ಲಿಕಾರ್ಜುನ ಮುತ್ಯಾರವರ ಮೇಲೆ ಅಥವಾ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಸೊ ಯಾವಾಗ ಪ್ರಕರಣ ದಾಖಲಾಯಿತು, ಸೊ ಮಲ್ಲಿಕಾರ್ಜುನ ಮುತ್ಯಾರವರು ಅಬ್ಸ್ಕ್ಯಾಂಡ್ ಆಗಿ ಓಡೋಗಿದ್ದಾರೆ ಎನ್ನುವಂಥ ಒಂದು ಸುದ್ದಿಯೂ ಕೂಡ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಸುದ್ದಿ ಏನು, ಯಾಕೆ ನಡೀತು, ಹೇಗೆ ನಡೀತು, ಯಾರು ಅಪ್ರಾಪ್ತ ಬಾಲಕಿ, ಮಲ್ಲಿಕಾರ್ಜುನ ಮುತ್ಯ ಯಾಕೆ ಮಾಡಿದ್ರು, ಪ್ರೆಸೆಂಟ್ ಎಲ್ಲಿದ್ದಾರೆ, ಎಲ್ಲವನ್ನೂ ಕೂಡ ನಾವು ವಿವರವಾಗಿ ನೋಡೋದಾದ್ರೆ ಬಹುಶಃ ಮಲ್ಲಿಕಾರ್ಜುನ ಮುತ್ಯಾರವರ ಅಭಿಮಾನಿಗಳು, ಅನುಯಾಯಿಗಳು ಈ ಒಂದು ವಿಡಿಯೋವನ್ನು ನೋಡ್ತಾ ಇರಬಹುದು. ನಮ್ಮ ದಕ್ಷಿಣ ಕರ್ನಾಟಕದ ಭಾಗದ ಜನರು ಕೂಡ ಈ ಒಂದು ವಿಡಿಯೋವನ್ನು ನೋಡ್ತಾ ಇರ್ಬೋದು. ಆರಂಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಮನುಷ್ಯ ಎಂದಿಗೂ ದೇವರು ಆಗಲಾರ. ಮನುಷ್ಯ ಮಾಡುವಂತಹ ಒಂದಷ್ಟು ಧರ್ಮದ ಕೆಲಸ ಕಾರ್ಯಗಳು, ಪುಣ್ಯದ ಕೆಲಸ ಕಾರ್ಯಗಳು, ಒಳ್ಳೆಯ ಕೆಲಸ ಕಾರ್ಯಗಳು ಆತನನ್ನ ದೇವರಂತ ಮನುಷ್ಯನಪ್ಪ ಅಂತ ಸಂಬೋಧಿಸಬಹುದು, ಕರೆಯಬಹುದು, ಬಳಸಬಹುದು ಹೊರತು ಯಾವ ಮನುಷ್ಯನೂ ಕೂಡ ದೇವರಾಗುವುದಿಲ್ಲ, ದೇವರಾಗಲು ಸಾಧ್ಯವೇ ಇಲ್ಲ. ಈಗ ನಮ್ಮೂರುಗಳ ಕಡೆ ಎಲ್ಲ ಗಮನಿಸ್ತಾ ಇರ್ತೀವಿ, ಒಂದೊಂದು 10 ಹಳ್ಳಿಗಳ ಮಾರ್ಗ ಮಧ್ಯದಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಒಬ್ರಿಗೆ ದೇವ್ರು ಬರುತ್ತೆ. ಆ ದೇವರು ಹಿಂದೆ ಆಗೋದೆಲ್ಲ ಮುಂದೆ ಆಗೋದೆಲ್ಲ ಹೇಳುತ್ತೆ. ನೋ, ನೆವರ್. ಭಗವಂತ ಅನ್ನುವಂಥ ಅದೊಂದು ಪ್ರಚಂಡ, ಅದೊಂದು ದೈವ ಶಕ್ತಿ. ಆ ಒಂದು ಶಕ್ತಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬೊಬ್ಬ ಮನುಷ್ಯನ ಮೇಲೆ ಬರುತ್ತೆ ಅಂತಂದ್ರೆ ದೇವರಿಗೆ ಬೆಲೆಯೇ ಇರುವುದಿಲ್ಲ. ಹಾಗಾಗಿ ಅಲ್ಲಿ ದೇವ್ರು ಬರುತ್ತೆ, ಇಲ್ಲಿ ದೇವ್ರು ಬರುತ್ತೆ, ಅದೆಲ್ಲವನ್ನು ಕೂಡ ನಂಬೋದಕ್ಕೆ ಹೋಗ್ಬೇಡಿ. ಒಂದಷ್ಟು ದೈವದ ಅಂಶ ಅವರಲ್ಲಿ ಇರಬಹುದು. ಅದು ಯಾವ ಕಾರಣದಿಂದ ಅಂತಂದ್ರೆ, ಅವ್ರು ತೋರುವಂತಹ ದಾರಿ, ಅವ್ರು ಹಾಕಿಕೊಡುವಂತಹ ಮಾರ್ಗ, ಅವರ ನಡೆ ನುಡಿ ಸತ್ಕಾರ್ಯಗಳು ಅವರನ್ನು ಆ ರೀತಿ ಪೋಷಿಸಬಹುದು, ಅವರನ್ನು ಆ ರೀತಿ ಸೂಚಿಸಬಹುದು ಹೊರತು ಮನುಷ್ಯ ಎಂದಿಗೂ ದೇವರಾಗಲಿಲ್ಲ, ದೇವರಾಗುವುದಿಲ್ಲ. ಸೊ ನನ್ನನ್ನು ಬೈಕೋಬಹುದು ನೀವು ಆರಂಭದಲ್ಲಿ ಏನು ಈ ರೀತಿ ಹೇಳ್ತಿದ್ದಾರೆ ಅಂತ. ಪೂರ್ತಿ ವಿಡಿಯೋವನ್ನ ಗಮನಿಸಿ ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ, ನಿಮ್ಮ ಗೌರವ ಸಮರ್ಪಣೆಯಾಗಿರಲಿ. ಆದರೆ ವಾಸ್ತವದಲ್ಲಿ ನಾವು ಅರಿತುಕೊಳ್ಳಬೇಕಾಗಿರುವುದು ಏನೆಂದರೆ, ಮನುಷ್ಯ ಎಂದಿಗೂ ದೇವರಾಗುವುದಿಲ್ಲ, ದೇವರಾಗಲು ಸಾಧ್ಯವೇ ಇಲ್ಲ. ಆತ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದೊಂದು ದಿನ ಆತನನ್ನು ನಾವು ದೇವರು ಅಂತ ಸ್ಮರಿಸಬಹುದು. ಒಳ್ಳೆಯ ವ್ಯಕ್ತಿ ಇದ್ನಪ್ಪ, ದೇವರಂತ ಮನುಷ್ಯ ಇದ್ನಪ್ಪ ಅಂತ ಮಾತ್ರ ನೆನ್ಪಿಟ್ಕೊಬಹುದು ಅಷ್ಟೇ. ಸೊ ಈಗ ಮ್ಯಾಟ್ರ್ ಬಂದ್ಬಿಡೋಣ. ಈಗ ಸೊ ಇವತ್ತು ಗುರುವಾರ ವಿಡಿಯೋ ಮಾಡ್ತಿರ್ತಕ್ಕಂಥ ದಿನಾಂಕ ಬಂದು, ಸೊ ಕಳೆದ ಗುರುವಾರ 19ನೇ ತಾರೀಕು ಈ ಮಲ್ಲಿಕಾರ್ಜುನ ಮುತ್ಯಾರ ಮಠಕ್ಕೆ
ಇವ್ರಿಗೆ ಸಂಬಂಧಪಟ್ಟ ಅಂದ್ರೆ ಇವರು ನಮ್ಮ ಕುಟುಂಬಸ್ಥರು ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಕಳೆದ 4-5 ವರ್ಷಗಳಿಂದ ಯಾರೋ ಭಕ್ತಾದಿಗಳು ಕುಟುಂಬದ ತರ ಇವರೊಟ್ಟಿಗೆ ಸಂಬಂಧ ಇಟ್ಕೊಂಡಿರೋದ್ರಿಂದ, ಅಂದ್ರೆ ವಿಶ್ವಾಸ ಇಟ್ಕೊಂಡಿರೋದ್ರಿಂದ ಅವರು ಕಳೆದ ವಾರ ಇವ್ರ ಮಠಕ್ಕೆ ಬಂದಿರ್ತಾರೆ. ಜೊತೆಗೆ ಅವ್ರ ಪುಟ್ಟ ಹೆಣ್ಣು ಮಗಳನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಆ ಹೆಣ್ಣು ಮಗಳದು ಬರ್ತ್ಡೇ ಇತ್ತಂತೆ. ಸೊ ಹಾಗಾಗಿ ಮಲ್ಲಿಕಾರ್ಜುನ ಮುತ್ಯಾರ ಆಶೀರ್ವಾದವನ್ನ ನನ್ನ ಮಗಳು ಮಾಡಿಸ್ಬೇಕು ಅಂತ ಅವರು ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಮಧ್ಯಾಹ್ನ 3 ಗಂಟೆ ಆಸುಪಾಸಿನಲ್ಲಿ ಸೊ ಇವರು ಆ ಹೆಣ್ಮಕ್ಳ ಜೊತೆಗೆ ಪ್ರೀತಿಯಿಂದನ ಖುಷಿಯಿಂದನ ಒಂದು ಅಪ್ಪ ಮಗಳ ಸಂಬಂಧ ಅಂತ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಆ ಸಂಬಂಧದಿಂದನೇ ಏನೋ ಗೊತ್ತಿಲ್ಲ ನಡೆದುಕೊಂಡಂತಹ ಆ ಒಂದು ಕ್ಷಣವನ್ನ ಆ ತಂದೆ ತಾಯಿ, ಆ ಮಗುವಿನ ತಂದೆ ತಾಯಿ ಇರ್ತಲ್ಲ, ಅವ್ರೇನ್ ಮಾಡ್ತಾರೆ, ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. ವಿಡಿಯೋ ಮಾಡಿ ಇಟ್ಕೊಳ್ಳೋದು ಯಾಕೆಂದ್ರೆ ಸಹಜವಾಗಿ ನಮ್ಮ ಜನ ನೀವು ಗಮನಿಸಬಹುದು, ಅದನ್ನ ಹಾಕೊಂಡ್ರೆ ಓ ನೀವು ಅಲ್ಲೋಗಿದ್ರಾ, ನೀವು ಇಲ್ಲೋಗಿದ್ರಾ, ನಿಮ್ಗೆ ಅವರೆಲ್ಲ ಪರಿಚಯ ಇದ್ದಾರ, ಗ್ರೇಟ್ ನೀವು ಅಂತ ಅಂತಾರಲ್ಲ, ಅಥವಾ ಅದು ನಮ್ಮ ನೆನಪಿನ ಬತ್ತಳಿಕೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೂ ಆ ತಂದೆ ತಾಯಿ ಅದನ್ನ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. ಅವರ ವಾಟ್ಸಪ್ ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದಾರೆ, ಅದಾದ್ಮೇಲೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ವೈರಲ್ ಆಗ್ತಾ ಹೋಗಿದೆ. ಸೊ ವೈರಲ್ ಆದಾಗ ಏನಾಗೋಯ್ತು ಅಂತಂದ್ರೆ ಒಂದಷ್ಟು ಟ್ರಾಲ್ ಪೇಜ್ಗಳು, ಮೀಮ್ಸ್ ಪೇಜ್ಗಳಲ್ಲಿ ಏನ್ ಮಾಡಿದಾವೆ, ವಿಡಿಯೋನ ಎತ್ಕೊಂಡು ಸೊ ಮಲ್ಲಿಕಾರ್ಜುನ ಮುತ್ಯ ಈ ರೀತಿ ಆ ಹೆಣ್ಮಗು ಜೊತೆಗೆ ಹಿಂಗ್ ಆಡೋದು ಎಷ್ಟು ಸರಿ ಅಂತ. ಸೊ ಆ ವಿಡಿಯೋದಲ್ಲಿ ಏನಿದೆ ಹಾಗಾದ್ರೆ, ಮಲ್ಲಿಕಾರ್ಜುನ ಮುತ್ಯ ಆ ಹುಡುಗಿ ಜೊತೆಗೆ, ಆ ಹೆಣ್ಮಗಳ ಜೊತೆಗೆ ಸೊ ಅವ್ರು ಹೇಳಿದಾಗೆ ಅವರು ಅಪ್ಪ ಮಗಳು ಸಂಬಂಧ ಅಂತಲೇ ಇರಬಹುದು, ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವಂತಹ ವೀಕ್ಷಕರಿಗೆ ಆ ರೀತಿ ಅನಿಸುವುದಿಲ್ಲ. ನೀವೊಂದು ಗಂಡ್ಮಗು ಜೊತೆಗೆ ಆ ರೀತಿ ಮಾಡಿದ್ರೆ ಓಕೆ ಮುದ್ದಾಡ್ತಿದ್ದಾರೆ ಅಂತ ಹೇಳ್ಬೋದಿತ್ತು. ಆದ್ರೆ ಅಪ್ರಾಪ್ತ ಹೆಣ್ಣು ಮಗಳು, ಏನೋ ಒಂದು 2 ವರ್ಷದ ಅಥವಾ ಒಂದು 3 ವರ್ಷದ ಪುಟ್ಟ ಹೆಣ್ಣು ಮಗಳು ಅಂತಂದ್ರೆ ಬಿಡು ಅಪ್ಪ ಮಗಳ ಸಂಬಂಧನೇ ಅನ್ಬೋದು. ಬಹುಶಃ ಆ ಹೆಣ್ಣು ಮಗಳು ಏನಿಲ್ಲ ಅಂತಂದ್ರೆ ಸರಾಸರಿ 10 ವರ್ಷ ಮೇಲ್ಪಟ್ಟ ಹೆಣ್ಣು ಮಗಳಾಗಿರೋದ್ರಿಂದ ಸಹಜವಾಗಿ ಜನ ಯಾರು ಕೂಡ ಆ ರೀತಿ ಸ್ವೀಕರಿಸುವುದಿಲ್ಲ ನಿಮ್ಮ ಹೇಳಿಕೆಯನ್ನ. ಸೊ ಹಾಗಾಗಿ ಇವರು ಜುಟ್ಟು ಹಿಡ್ಕೊಂಡು ಹಿಂಗೆ ಎಳೆದಿರೋದು, ಅವ್ರಿಗೆ ಹಿಂಗೆ ಗುದ್ದಿತಾ ಇರೋದು, ಹಿಂಗೆ ತಪ್ಕೊಂಡು ಮುದ್ದಾಡ್ತಿರೋದು ಹೆಣ್ಣು ಮಗುನ. ಸೊ ಅದು ವೈರಲ್ ಆಯಿತು. ವೈರಲ್ ಆದಂತ ನಂತರ ಕಾಮೆಂಟ್ಸ್ಗಳಲ್ಲಿ ಕೆಲವರು ಅದನ್ನ ಪಾಸಿಟಿವ್ ಆಗೂ ತಗೊಂಡ್ರು. ಬಿಡ್ರೋ ಪಾಪ ಅವರು ತಂದೆ ಮಗಳ ತರ ಸಂಬಂಧ, ಒಂದು ಪ್ರೀತಿ ಕೊಡ್ತಿದ್ದಾರೆ, ಅದು ಆ ಹೆಣ್ಮಗಳನ್ನ ಮುದ್ದಾಡ್ತಿದ್ದಾರೆ ಅಂತಂದ್ರೆ ಏನೋ ಒಂದು ಒಳ್ಳೆ ದೃಷ್ಟಿಯಲ್ಲಿ ನೋಡಿ ಅಂತ ಕೆಲವರು ಕಾಮೆಂಟ್ಸ್ ಹಾಕಿದ್ರೆ, ಇನ್ನು ಕೆಲವರು ಈ ರೀತಿ ಮಾಡ್ತಿದ್ದಾರೆ ಅದು ಇದು ಎಕ್ಸೆಟ್ರಾ ಆಳು ಮುಳು ಅಂತೆಲ್ಲ ಸೇರಿಸ್ಕೊಂಡು ಬೈಯೋದಕ್ಕೆ ಶುರು ಮಾಡಿದ್ರು. ಸೊ ಯಾವಾಗ ವಿಡಿಯೋ ವೈರಲ್ ಆಯಿತು ಆಗ ಮಕ್ಕಳ ಹಕ್ಕು ಆಯೋಗದವರು ಎಚ್ಚೆತ್ತುಕೊಂಡು ಈ ಒಂದು ಮಠ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಅಲ್ಲಿಗೆ ಸೂಚನೆಯನ್ನ ನೀಡ್ತಾರೆ. ಪೋಕ್ಸೋ ಪ್ರಕರಣವನ್ನ ದಾಖಲಿಸಿಕೊಂಡು ಇದಕ್ಕೆ ಸಂಬಂಧಪಟ್ಟಾಗಿ ವಿಚಾರಣೆಯನ್ನ ನಡೆಸಿ ಅಂತ. ಸೊ ಈ ಒಂದು ಮಠ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಅಂತಂದ್ರೆ ಅಲ್ಲಿಂದ ಒಂದು 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗೋಗಿ ಎನ್ನುವಂತಹ ಒಂದು ಊರಿನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ಸೊ ಅಲ್ಲಿ ಗೋಗಿ ಎನ್ನುವಂತಹ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನೆ ರಾತ್ರಿ FIR ದಾಖಲಾಗುತ್ತೆ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ. ಸೊ ಮಲ್ಲಿಕಾರ್ಜುನ ಮುತ್ಯ A1 ಅಂತ ಬರ್ಕೊಂಡು ಸೊ FIR ಅನ್ನ ಮಾಡ್ಕೊಂಡಿದ್ದಾರೆ. ತದನಂತರ ಆ ಮಠಕ್ಕೆ ಹೋಗಿ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. ಸೊ ಅದಾದ ನಂತರ ನಿನ್ನೆ ಸಂಜೆ ಒಂದು ಖಾಸಗಿ ಮಾಧ್ಯಮಕ್ಕೆ, ಕನ್ನಡದ ಒಂದು ಖಾಸಗಿ ಮಾಧ್ಯಮಕ್ಕೆ ಮಲ್ಲಿಕಾರ್ಜುನ ಮುತ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನಾನು ಆ ಥರ ಎಲ್ಲ ಭಾವನೆ ಬಂದಿಲ್ಲ. ಸೊ ಆ ಮಗು ಜೊತೆಗೆ ನಾನು ಒಬ್ಬ ತಂದೆ ಮಗಳು ಸಂಬಂಧದಲ್ಲಿ ನಾನು ರೀತಿ ನಡ್ಕೊಂಡಿರೋದು, ಅದನ್ನ ಬೇಕು ಅಂತ ಕೆಟ್ಟದಾಗಿ ಕೆಲವರು ಬಿಂಬಿಸಿದ್ದಾರೆ. ಪೊಲೀಸರನ್ನ ನನ್ನ ವಿಚಾರಣೆಗೆ ಕರೆದ್ರೆ ನಾನು ಹಾಜರಾಗ್ತೀನಿ, ಅದೇನು ನಡೀತಿದೆ ಅದನ್ನ ವಿವರವಾಗಿ ನಾನು ಹೇಳ್ತೀನಿ ಅಂತ ಹೇಳಿರ್ತಾರೆ. ಯಾವಾಗ ನಿನ್ನೆ ರಾತ್ರಿ ಈ ಒಂದು FIR ಆಗುತ್ತೆ, ಅದಾದ ನಂತರ ಮಲ್ಲಿಕಾರ್ಜುನ ಮುತ್ಯ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂಥ ಒಂದು ಸುದ್ದಿಯೂ ಕೂಡ ಬರುತ್ತೆ. ಅಫ್ಕೋರ್ಸ್ ಇವರು ಮಠಕ್ಕೆ ಯಾವಾಗ ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೆ ಹೋದಾಗ ಅವರು ಅಲ್ಲಿ ಇರೋದಿಲ್ಲ. ಸೊ ಮಠದಲ್ಲಿ ಇರ್ತಕ್ಕಂಥ ಒಂದಷ್ಟು ವ್ಯಕ್ತಿಗಳಿಗೆ ಅದನ್ನ ಸೂಚನೆ ನೀಡಿ ಬರ್ತಾರೆ. ಸೊ ಈ ರೀತಿ ಬಂದು ಖುದ್ದು ಹಾಜರಾಗಬೇಕು ಅಂತ. ಸೊ ಅದಾದ ನಂತರ ಇವತ್ತು ಮಧ್ಯಾಹ್ನ ಮಲ್ಲಿಕಾರ್ಜುನ ಮುತ್ಯಾರವರ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಅಂದ್ರೆ ಇದೇ ಮಾರ್ಚ್ ತಿಂಗಳು 14ನೇ ತಾರೀಕು ಆ ಮಠದಲ್ಲಿ ದನಗಳ ಜಾತ್ರೆ ಹಾಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ನಮ್ಮ ಮಠದ ವತಿಯಿಂದ ನಾವು ನಡೆಸ್ತಾ ಇರೋದ್ರಿಂದ ಆಮಂತ್ರಣ ಪತ್ರಿಕೆ ಕೊಡೋದಕ್ಕೆ ನಾನು ಬೇರೆ ಬೇರೆ ಊರುಗಳಿಗೆ ಹೋಗಿದ್ದೀನಿ, ಅಲ್ಲಿದ್ದೀನಿ ಹೊರತು ನಾನೆಲ್ಲೂ ಅಬ್ಸ್ಕ್ಯಾಂಡ್ ಆಗಿಲ್ಲ ಅಂತ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿ ಭಕ್ತಾದಿಗಳಿಗೆ ಧೈರ್ಯವಾಗಿರಿ, ನಾನೆಲ್ಲೂ ಓಡೋಗಿಲ್ಲ, ಸೊ ಇದ್ರ ಬಗ್ಗೆ ನಾನು ಹೋರಾಡ್ತೀನಿ, ನಾನು ಫೇಸ್ ಮಾಡ್ತೀನಿ ಅಂತ ಒಂದು ವಿಡಿಯೋನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಮಾಧ್ಯಮಗಳಲ್ಲಿ ಒಂದಷ್ಟು ಸುದ್ದಿ ಬಂದಿದೆ ಅಂದ್ರೆ ಒಬ್ರು ಹೈದರಾಬಾದ್ ಅಂದ್ರು, ಒಬ್ರು ಮುಂಬೈ ಅಂದ್ರೆ, ಇನ್ನೊಬ್ರು ಯಾರೋ ತೆಲಂಗಾಣ ಅಂತಂದ್ರು. ಸೊ ಗೊತ್ತಿಲ್ಲ ಎಲ್ಲಿದ್ದಾರೆ ಅನ್ನುವಂಥದ್ದು, ಬಟ್ ಅವರೇ ವಿಡಿಯೋವನ್ನು ಬಿಡುಗಡೆ ಮಾಡಿರುವುದರಿಂದ ಸೊ ಬಹುಶಃ ಬೇಗ ಹೋಗಿ ಅಟೆಂಡ್ ಆಗಬಹುದು. ಸೊ ಇಲ್ಲಿ ಏನು ಮುಖ್ಯ ಆಗುತ್ತೆ ಈಗ, ಸೊ ಅಫ್ಕೋರ್ಸ್ ಈಗ ಬಾಲಕಿಯ ಹೇಳಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಬಾಲಕಿಯ ತಂದೆ ತಾಯಿಯೇ ಆ ಮಗುವನ್ನ ಆ ಮಠಕ್ಕೆ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸ್ಬೇಕು. ಇವತ್ತು ಬರ್ತ್ಡೇ ಅನ್ನುವಂಥ ಒಂದು ಕಾರ್ಯಕ್ರಮದ ಸಲುವಾಗಿ ಕರ್ಕೊಂಡು ಹೋಗಿರೋದ್ರಿಂದ ಅವರೇನು ಉಲ್ಟಾ ಹೊಡೆಯೋದಿಲ್ಲ. ಅಪ್ಪಿ ತಪ್ಪಿ ಇಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಉಲ್ಟಾ ಆಯಿತು ಅಂತಂದ್ರೆ ಡೆಫಿನೆಟ್ಲಿ ಮಲ್ಲಿಕಾರ್ಜುನ ಮುತ್ಯಾರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ, ಮಾಡೇ ಮಾಡ್ತಿರೋದು. ಸೊ ಇಲ್ಲೇನಾದರೂ ಬಾಲಕಿಯ ತಂದೆ ತಾಯಿ ಇಲ್ಲ, ಅವ್ರು ನಮ್ಮ ಅಪ್ಪಾಜಿ, ಅವ್ರು ನಮಗೆ ದೈವ ಮನುಷ್ಯಂತರ, ಸೊ ನಾವು ಅವ್ರ ಆಶೀರ್ವಾದ ತಗೊಳಕ್ ಬಂದಿದ್ದು, ನಮ್ಮ ಮಗಳ ಜೊತೆ ಆ ರೀತಿ ಅವ್ರು ನಡ್ಕೊಂಡಿಲ್ಲ ಅಂತ ಏನಾದ್ರು ಹೇಳಿಕೆ ಕೊಟ್ಟರು ಅಂತಂದ್ರೆ ಪ್ರಕರಣ ಅಲ್ಲಿಗೆ ಇತ್ಯರ್ಥ ಆಗುತ್ತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಲ್ಲಿಕಾರ್ಜುನ ಅವರ ಮುತ್ಯಾರ ಆ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಸೊ ಕೊನೆಯದಾಗಿ ನನ್ನ ಅನಿಸಿಕೆ ಆಲ್ರೆಡಿ ನಾನು ಹೇಳಿದೆ, ಮನುಷ್ಯ ಎಂದಿಗೂ ದೇವರಾಗುವುದಿಲ್ಲ.
ಬಟ್ ನಾನು ಈ ವ್ಯಕ್ತಿ ಬಗ್ಗೆ ಒಂದಷ್ಟು ಜನರಲ್ಲಿ ಕೇಳಿದಾಗ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ, ಹಾಗಾಗಿ ಜನ ಅವರನ್ನ ಅನುಸರಿಸ್ತಾರೆ, ಹಿಂಬಾಲಿಸ್ತಾರೆ. ಈ ಕಾಲದಲ್ಲಿ ಯಾರು 10 ಪೈಸೆ ಲಾಭ ಇಲ್ಲ ಅಂತ ಅವ್ರ ಹಿಂದೆ ಹೋಗೋದಿಲ್ಲ, ಅಂಥದ್ರಲ್ಲೇ ಜನ ಅವ್ರ ಹಿಂದೆ ಓಡಾಡ್ತಾರೆ ಅಂತಂದ್ರೆ ಒಳ್ಳೇದಾಗಿದ್ರೆ ತಾನೇ ಓಡಾಡೋದಕ್ಕೆ ಸಾಧ್ಯ ಅನ್ನುವಂತಹ ಉತ್ತರವೂ ಕೂಡ ಅವರಿಂದ ನಾನು ಸ್ವೀಕರಿಸಿದ್ದೆ. ಸೊ ಹಾಗಾಗಿ ಹೇಳೋದೇನು ಅಂತಂದ್ರೆ, ಮಲ್ಲಿಕಾರ್ಜುನ ಮುತ್ಯಾರವರು ಬಹುಶಃ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳನ್ನ ಅಲ್ಲಿನ ಜನ ಬೆಂಬಲಿಸ್ತಾ ಇದ್ದಾರೆ, ಅಲ್ಲಿನ ಜನ ಗೌರವಿಸ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಅದರ ಕಡೆ ಗಮನ ಕೊಡಿ ಹೊರತು ಈ ರೀತಿ ಯಾವುದೋ ಆ ತಂದೆ ತಾಯಿನೇ ಮಾಡಿರ್ತಕ್ಕಂಥ ವಿಡಿಯೋ ಇನ್ಯಾರೋ ಬಂದು ವೈರಲ್ ಮಾಡಿರೋದಂಥದ್ದಲ್ಲ, ಇನ್ಯಾರೋ ನಿಮ್ಮ ಕಿಡಿಗಡಿಗಳ್ಯಾರೋ ನಿಮ್ಗೆ ಆಗದೇ ಇರೋ ಮಾಡಿರ್ತಕ್ಕಂಥ ವಿಡಿಯೋ ಅಲ್ಲ. ಮಗುವಿನ ತಂದೆ ತಾಯಿ, ಮಗುವಿನ ಪೋಷಕರೇ ಮಾಡಿರ್ತಕ್ಕಂಥ ವಿಡಿಯೋ ಅದು. ಆದರೆ ನೀವು ಅದೊಂದು 2 ವರ್ಷದ ಅಥವಾ 1.5 ವರ್ಷದ ಹೆಣ್ಮಗು ಆಗಿದ್ರೆ ಮುದ್ದಾಡ್ಕೊಂಡಿದ್ರೆ ಅಯ್ಯೋ ಒಂದು ಸಂಬಂಧ ಅಂತ ಅನ್ನಬಹುದಿತ್ತು ನೋಡುವಂತಹ ವೀಕ್ಷಕರ ದೃಷ್ಟಿಯಲ್ಲಿ. ಯಾಕೆಂತಂದ್ರೆ 100 ಜನರಲ್ಲಿ 100 ಜನರ ಅಭಿಪ್ರಾಯವೂ ಒಂದೇ ತರ ಇರುವುದಿಲ್ಲ, ಅದನ್ನ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ. ಸೊ 100 ಜನರ ಅಭಿಪ್ರಾಯವೂ ಕೂಡ 100 ತರ ಇರುತ್ತೆ, ಇಲ್ಲ ಡಿಫ್ರೆನ್ಸ್ ಅಂತ ಡಿವೈಡ್ ಮಾಡ್ಕೊಂಡ್ರೆ ಒಂದು 50 ತರ ಆದ್ರೂ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಡಿಮೆ ಒಂದು 10 ವರ್ಷ ಮೇಲ್ಪಟ್ಟ ಹೆಣ್ಮಗಳಾಗಿರೋದ್ರಿಂದ ನೀವು ಆ ರೀತಿ ನಡ್ಕೊಂಡಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶಕ್ಕೆ ಯಾಕೆ ಕಾರಣ ಆಯಿತು ಅಂತಂದ್ರೆ, ನಿಮ್ಮನ್ನ ಗುರುಸ್ಥಾನದಲ್ಲೋ ಅಥವಾ ಅಲ್ಲಿನ ದೇವರು ಅನ್ನೋ ಸ್ಥಾನದಲ್ಲೋ ಇಟ್ಟಿರೋದ್ರಿಂದ ನೀವೇ ಆ ರೀತಿಯ ನಡ್ಕೊಂಡ್ರೆ ಬೇರೆ ಜನ ಇನ್ನೆಂಗೆ ಆಡಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಕಮೆಂಟ್ಸ್ ಅನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ, ದಯವಿಟ್ಟು ಈ ರೀತಿಯ ವಿಡಿಯೋಗಳಿಗೆ, ಈ ರೀತಿಯ ಚಟುವಟಿಕೆಗಳಿಗೆ ಮತ್ತೆ ಅವಕಾಶ ಮಾಡಬೇಡಿ. ಏನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಮಠ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು, ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಅಂತಂದ್ರೆ ನೋ, ನಮ್ದು ಯಾವುದೇ ರೀತಿಯ ಚಕಾರಗಳು ಇಲ್ಲ, ಯಾವುದೇ ರೀತಿಯ ನೆಗೆಟಿವ್ ಯೋಚನೆಗಳು ಕೂಡ ಇಲ್ಲ. ಕೆಲವರು ನಿಮ್ಗೆ ಏನ್ ಬೇಕಾದ್ರೆ ಅನ್ಕೋಬಹುದು, ಹಂಗೆ ಹಿಂಗೆ ಎಕ್ಸೆಟ್ರಾ ಪಕ್ಸೆಟ್ರಾ ಏನ್ ಬೇಕಾದ್ರೆ ಅನ್ಕೋಬಹುದು. ಒಳ್ಳೆ ಕೆಲಸ ಕಾರ್ಯ ಮಾಡ್ತಾನೆ ಅಂತಂದ್ರೆ ಮಾಡ್ಕೊಂಡು ಹೋಗ್ಲಿ. ಸೊ ಆ ವ್ಯಕ್ತಿ ಏನಾದ್ರೂ ಒಳ್ಳೆ ಕೆಲಸ ಕಾರ್ಯ ಮಾಡೋದಕ್ಕೆ ಇನ್ನೊಂದೇನೋ ಒಂದು ಮಾಡ್ತಾನೆ ಅಂತಂದ್ರೆ ಅದಕ್ಕೂ ಕೂಡ ಮೂಲ ಅನ್ನುವಂಥದ್ದು ಇದ್ದೇ ಇರುತ್ತೆ, ಅದು ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ವಿಡಿಯೋಯಿಂದ ಅವರ ಅನುಯಾಯಿಗಳಿಗೆ, ಭಕ್ತಾದಿಗಳಿಗೆ, ಅವರನ್ನ ಪ್ರೀತಿಸುವಂಥವ್ರಿಗೆ ನೋವಾಗಿರಬಹುದು. ಸೊ ಅದು ಯಾರೋ ಮಾಡಿರ್ತಕ್ಕಂಥದ್ದಲ್ಲ, ನಿಮ್ಮ ಮಲ್ಲಿಕಾರ್ಜುನ ಮುತ್ಯಾರವರೇ ಆ ರೀತಿ ನಡ್ಕೊಂಡಿರ್ತಕ್ಕಂಥ ಒಂದು ವಿಡಿಯೋ ಪ್ರೆಸೆಂಟ್ ಈಗ ಒಂದು ಪ್ರಶ್ನೆಗೆ, ಚರ್ಚೆಗೆ ಕಾರಣವಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ತಿಳಿಯಾಗಿ ಸರಿಯಾಗಲಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.